ಸೀಸನಲ್ಲಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಹೀರೆಕಾಯಿನ ತೊಳೆದು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕೋತೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟನ್ನು ನೋಡಿ ನೀವು ಖಾರ ಹಾಕೋಬೋದು. ಒಂದು 1/4 ಸ್ಪೂನಷ್ಟು ಜೀರಿಗೆನೂ ಹಾಕೋತಿದ್ದೀನಿ. ಒಂದು ಮೊಟ್ಟೆನ ಹೊಡೆದು ಹಾಕೋತಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ 1/2 ಸ್ಪೂನಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಉಪ್ಪನ್ನು ಹಾಕೋಬೋದು. ಹಿಟ್ಟನ್ನು ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಕೂಡ ಆಗಬಾರ್ದು. ಒಂದು ಮೀಡಿಯಮ್ ಆಗಿರಬೇಕು, ಆ ಥರ ಕಲಿಸ್ಕೋಬೇಕು. ಈಗ ನೋಡಿ, ಹಿಟ್ಟನ್ನು ಬಿಟ್ಟರೆ ಈ ಥರ ಬರಬೇಕು, ಆ ರೀತಿ ಆಗೋ ಥರ ಕಲಿಸ್ಕೋಬೇಕು. ಇಲ್ಲ ನೀವು ಒಂದು ಬೇಳೆ ಹಿಟ್ಟು ನೋಡಿದರೆ ಒಂದು ಕೋಟಿಂಗ್ ಬರುತ್ತೆ, ಆ ಥರ ಆದರೆ ನಿಮ್ಮ ಹಿಟ್ಟು ರೆಡಿ ಆಗಿದೆ ಅಂತ. ಹಿಟ್ಟು ರೆಡಿ ಆಗಿದೆ. ಇವಾಗ ನಾವು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕೋತಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಯೂಸ್ ಮಾಡ್ಕೋಬೋದು. ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಇಲ್ಲಿದ್ದರೆ ಕೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ತುಂಬ ಚೆನ್ನಾಗಿ ಕಾದು ಹೊಗೆ ಬಂದ ತಕ್ಷಣ ಕೂಡ ಹಾಕಬಾರ್ದು, ಸೀದೋಗ್ಬಿಡುತ್ತೆ. ಇದನ್ನು ಒಂದು 2 ಸೆಕೆಂಡ್ವರೆಗೆ ಬಿಟ್ಟು ಆಮೇಲೆ ಹಾಕ್ಬೇಕು. ಈಗ ಹೀರೆಕಾಯಿನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದನ್ನೇ ತೆಗೆದು ಬಿಡ್ತಿದ್ದೀನಿ ಎಣ್ಣೆ ಅಡಿಕೆ. ನೋಡ್ಬೋದು ನೀವು ಹೀರೆಕಾಯಲ್ಲಿ ತುಂಬ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈ ಥರ ಕೋಟಿಂಗ್ ಬರಬೇಕು. ತುಂಬ ತೆಳುವಾದ ಈ ಥರ ಕೋಟಿಂಗ್ ಬರಲ್ಲ. ಎಷ್ಟು ಬಿಡೋಕ್ಕಾಗುತ್ತೋ ಅಷ್ಟನ್ನು ನಾನು ಬಜ್ಜಿನ ಬಿಟ್ಕೋತಿದ್ದೀನಿ. ಈ ಒಂದು ಕಡೆ ಬೆಂದಿದೆ, ಇದನ್ನ ಮಡಚಿ ಹಾಕ್ತಿದ್ದೀನಿ ಇನ್ನೊಂದು ಕಡೆ ಬೇಯೋದಕ್ಕೋಸ್ಕರ. ಫ್ಲೇಮನ್ನು ಹೈಯೂ ಮಾಡ್ಕೋಬಾರ್ದು, ತುಂಬ ಲೋನೂ ಮಾಡ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಸಾಸಿವೆ ಎಣ್ಣೆ ಯೂಸ್ ಮಾಡೋದ್ರಿಂದ ಫ್ಲೇಮ್ನ ಹೈ ಮಾಡಿದರೆ ಸೀದೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸಾಸಿವೆ ಎಣ್ಣೆಯಿಂದ ಮಾಡೋದ್ರಿಂದ ಟೇಸ್ಟೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ದಿ ಆಗೂ ಕೂಡ ಇರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ತಿದೆ ಅಂತ. ಟೇಸ್ಟೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಈಗ ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪಾತ್ರೆಗೆ ತೆಗೆದಿಟ್ಕೊತಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡ್ಬೋದು ನಮ್ಮ ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ.